ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಹಿಂದಿನ ದಿನ ನೈಟು ತರಕಾರಿಗಳನ್ನೆಲ್ಲ ಕಟ್ ಮಾಡಿ ಇಟ್ಬಿಡೋಣ ಅಂತ. ಇಷ್ಟು ದಿನ ಹುಷಾರಿಲ್ಲ ಅಂತ ಅಂದ್ಕೊಂಡು ಫ್ರಿಡ್ಜ್ ಕಡೆ ಒಂದು ಚೂರು ತಿರುಗಿ ನೋಡಿಲ್ಲ. ಫ್ರಿಡ್ಜಲ್ಲಿರೋ ತರಕಾರಿಗಳೆಲ್ಲ ಸುಟ್ಟೋಗೋ ಥರ ಆಗಿ ಬೆಂದು ಬಾಡೋಗಿ ಎಲ್ಲ ತೆಗೆದು ಡಸ್ಟ್ಬಿನ್ಗೆ ಒಂದು ರೌಂಡ್ ತೆಗೆದು ಎಲ್ಲ ಬಿಸಾಕ್ಬಿಟ್ಟೆ. ಅದನ್ನೆಲ್ಲ ಯೂಸ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಸೊ ಹಿಂಗೆ ಅದೇ ಎಲ್ಲ ತುಂಬಿಸಿಟ್ಟಿರ್ತೀವಿ, ಕೆಲವೊಂದು ಟೈಮು ಅದೇ ನೋಡಿರಲ್ವಲ್ಲ, ಹಿಂಗೆ ಆಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಕುಂಬಳಕಾಯಿ ಎಲ್ಲ ತರಿಸಿದ್ದೆ, ಕುಂಬಳಕಾಯಿ ಹಾಗಲಕಾಯಿ ಅದೆಲ್ಲ ತರಿಸಿದ್ದೆ. ಸೊ ಕಟ್ ಮಾಡಿ ಇಟ್ಬಿಡೋಣ, ಬೆಳಗ್ಗೆಗೆ ನನಗೆ ಈಸಿಯಾಗಿಬಿಡುತ್ತೆ ಅಂತ ಅಂದ್ಕೊಂಡು ಹಿಂದಿನ ದಿನ ನೈಟೇ ಸ್ವಲ್ಪ ನೆನಪಾಯಿತು. ಏನಾದ್ರು ಫ್ರೀಯಾಗಿದ್ದಾಗ ಇವಾಗ ಏನು ಗೊತ್ತಾ, ನಾನು ನಾರ್ಮಲ್ ರೂಟೀನ್ಗೆ ಬಂದುಬಿಡ್ತೀನಿ. ಬ್ಯಾಕ್ ಟು ರೂಟೀನ್. ನನಗೆ ಹೆಂಗೆ ಅಂದರೆ, ಮನೆಯಲ್ಲೇ ಇರ್ತೀನಿ, ಇನ್ನೆಲ್ಲೂ ಶಾಪ್ಗೆ ಹೋಗಲ್ಲ, ಹೊರಗೆ ಹೋಗಲ್ಲ, ಎಲ್ಲೂ ಇಲ್ಲ. ಮನೆಯಲ್ಲೇ ಖುಷಿಮ ನೋಡಿಕೊಂಡು ಅವಳಿಗೆ ಡೇ ಕೇರ್ ಕಳಿಸ್ತಾ ಇಲ್ಲ, ಮನೆಯಲ್ಲೇ ಇರೋದ್ರಿಂದ ನನಗೆ ಯಾವ ಟೈಮಲ್ಲಿ ಏನೇನಾಗುತ್ತೆ ಕೆಲಸ ಅದನ್ನು ಮಾಡ್ಕೋತೀನಿ. ಮತ್ತು ಸುಮಾರು ಜನ ಲಾಸ್ಟ್ ವ್ಲಾಗಲ್ಲೂ ಅಷ್ಟೇ, ನಿಖಿತವ್ರೆ ಹೇಗಿದ್ದೀರಾ, ಆರಾಮಿದ್ದೀರಾ, ಹೇಗಿದೆ ಇವಾಗ ಹೆಲ್ತು ಅಂತ ತುಂಬ ಜನ ರೆಸ್ಟ್ ಮಾಡಿ ಅಂತೆಲ್ಲ ಹೇಳಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಖಂಡಿತ ನಾನು ರೆಸ್ಟ್ ಮಾಡಿದ್ದೀನಿ. ಅಂದರೆ ಹೆಣ್ಮಕ್ಳಿಗೆ ನಿಜ ಹೇಳ್ತೀನಿ, ರೆಸ್ಟ್ ಅನ್ನೋದೆಲ್ಲ ಏನಿರಲ್ಲ. ನನಗೊತ್ತೇ ಪ್ರಕಾರ ನಮ್ಮ ಅಮ್ಮ ನೆನಪಾಗ್ತಾಯಿದ್ರು. ಅಂದರೆ ನಮ್ಮ ಮಮ್ಮಿನೂ ಹಿಂಗೆ ಅಲ್ವಾ, ಏನೂ ರೆಸ್ಟ್ ಮಾಡ್ತಾರಲ್ಲ, ಏನು ಹುಷಾರಿಲ್ಲ ಅಂದರು ರಗುಚ್ಕೊಂಡು ಮಲ್ಕೊಳ್ಳೋದು, ಚಳಿ ಜ್ವರ ಅಂದರೆ ಮತ್ತೆ ಬಂದು ಆಲೇ ಒಂದು ಅರ್ಧ ಗಂಟೆಗೆ ಅಡುಗೆ ಮಾಡ್ತಾ ಇರೋದು, ಇಲ್ಲ ಏನೋ ಕೆಲಸ ಮಾಡ್ತಾ ಇರೋದು. ಅದೇ ಥರ ನಮ್ಗೆ ಅವಾಗ ಗೊತ್ತಾಗ್ತಾರಲ್ಲ, ಯಾಕೆಂದರೆ ನಮಗೆ ಮಾಡ್ಕೊಡೋಕ್ಕೆ ಅಂತ ನಮ್ಮಮ್ಮ ಇದ್ರಲ್ಲ, ಅದಕ್ಕೆ ನಮ್ಗೆ ಅದು ಗೊತ್ತಾಗ್ತಾರಲ್ಲ ವ್ಯಾಲ್ಯೂ. ಇವಾಗ ಅದು ಗೊತ್ತಾಗ್ತದೆ, ಯಾಕೆಂದರೆ ನಮ್ಗೆ ಯಾರೂ ಮಾಡಿಕೊಡೋರಿಲ್ಲ. ಇವಾಗ ನಾವು ನಮ್ಮ ಮಕ್ಳುಗಳಿಗೆಲ್ಲ ಮಾಡಿಕೊಡ್ತಾ ಇದ್ದೀವಲ್ಲ, ಸೊ ಅದಕ್ಕೆ ಅವ್ರ ಸ್ಥಾನದಲ್ಲಿ ನಾವಿರೋದ್ರಿಂದ ನನಗೆ ಇವಾಗೆಲ್ಲ ಗೊತ್ತಾಗ್ತಾ ಇದೆ ಅಂತ ಹೇಳ್ಬೋದು. ಇವಾಗ ಹೆಂಗೆ ಹೇಳ್ತಾರೆ ಗೊತ್ತಾ, ಇವಾಗ ಬಿಸಿ ರಕ್ತ ಆಡು ನಿನಗೂ ಇದು ಒಂದಲ್ಲ ಒಂದಿನ ಬಂದೇ ಬರುತ್ತೆ, ನೀನು ಒಂದಲ್ಲ ಒಂದಿನ ತಂದೆ ಆಗೇ ಆಗ್ತೀಯ, ನೀನು ಒಂದಲ್ಲ ಒಂದಿನ ತಾಯಿ ಆಗೇ ಆಗ್ತೀಯ. ಆವಾಗ ನಿನಗೆ ಅಪ್ಪ ಅಮ್ಮನ ಬೆಲೆ ಏನು ಅನ್ನೋದು ಗೊತ್ತಾಗುತ್ತೆ, ಅವ್ರು ಹೆಂಗೆ ಸಫರ್ ಮಾಡ್ತಾಯಿದ್ರು ಅನ್ನೋದೆಲ್ಲ ಗೊತ್ತಾಗುತ್ತೆ. ಜೀವನ ಅನ್ನೋದು ಸುಮ್ಮನೆ ಮಾತಲ್ಲ ಅಂತೆಲ್ಲ. ಸೊ ಹಾಗೆ. ಮತ್ತು ಇನ್ನೊಂದು ಏನು ಗೊತ್ತಾ, ದುಡ್ಡಿದ್ದ ಮಾತ್ರಕ್ಕೆ ಜೀವನ ಆರಾಮಾಗಿ ನಡೆಯುತ್ತೆ ಅಂತಲೂ ಹೇಳೋದಕ್ಕಾಗೋದಿಲ್ಲ. ಸೊ ನೋಡಿ, ನನ್ನ ಹತ್ರ ದುಡ್ಡಿಲ್ಲ ಅಂತಲ್ಲ, ದುಡ್ಡಿದೆ, ಆದರೆ ಮಾಡಿಕೊಡೋಕ್ಕೆ ನನಗೆ ಕಂಫರ್ಟಬಲ್. ಅರ್ಬನ್ನವ್ರು ಕರಿತೀನಿ, ಅವ್ರನ್ನ ಕರಿತೀನಿ, ಇವ್ರನ್ನ ಕರಿತೀನಿ ಅಂತ ಹೇಳ್ತಾರೆ. ಆದರೆ ಖಂಡಿತ ಯಾರು ಕರೆದ್ರೂ ನಾವು ಮಾಡೋಷ್ಟು ನನಗೆ ಎಕ್ಸ್ಪೆಷಲಿ ನನಗೆ ಸ್ಯಾಟಿಸ್ಫೈ ಅನಿಸಲ್ಲ. ಸೊ ಅದಕ್ಕೋಸ್ಕರ ನನಗೆ ಎಲ್ಲರೂ ಚೆಲ್ಲಿದ್ರಾದರೂ ಸರಿ, ನೋಡಿ ಉಪ್ಪು ತೊಗೊಳಕ್ಕೆ ಹೋಗಿದ್ದೀನಿ, ಅಲ್ಲಿ ಉಪ್ಪು ಚೆಲ್ಲಿದ್ದೀನಿ, ಹಿಂಗೆ. ಸೊ ಏನೋ ಮಶ್ರೂಮ್ ಗ್ರೇವಿ ಮಾಡ್ತಾಯಿದ್ದೀನಿ ಇವತ್ತು. ಮಶ್ರೂಮ್ ಗ್ರೇವಿ ಮಾಡಿ ಚಪಾತಿ ಮಾಡೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆ ತಿಂಡಿ ಕುಂಬಳಕಾಯಿ ಕಟ್ ಮಾಡಿದ ನೈಟು ಅದು ಮಾಡೋಣ ಅಂತ. ಆದರೆ ಬೆಳಗ್ಗೆ ಹಂಗೆ ಚೇಂಜ್ ಆಯಿತು ಮೈಂಡು. ಮಶ್ರೂಮ್ ತರಿಸಿದೆ, ಮಶ್ರೂಮ್ ಗ್ರೇವಿ ಮಾಡಿ ತುಂಬ ದಿನ ಆಗಿತ್ತು, ಚಪಾತಿ ಮಾಡಿದೆ. ಹಾಗೆ ಎಲ್ಲ ಕೆಲಸನೂ ಬೇಗನೆ ಇವತ್ತು ಮುಗಿಸ್ದೆ ಕೂಡ, ಬೇಗ ಪೂಜೆ ಮಾಡೋಣ ಅಂತ. ಫ್ರೆಂಡ್ಸ್, ನೀವು ಡೈಲಿ ಏರ್ ಫಾಲ್ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದೀರಾ? ಹಾಗೆ ನಿಮ್ಮ ಹೇರ್ ತುಂಬಾ ತಿಕ್ಕಿದ್ದು ಈಗ ತಿನ್ನಾಗ್ತಾ ಇದೆಯಾ? ಸೊ ಹಾಗೆ ಏರ್ ಫಾಲ್ ಆಗೋದು ಕೇವಲ ಒಂದು ಸಮಸ್ಯೆ ಅಂತ ಅಂದ್ಕೊಂಡಿದ್ರೆ ಇದು ನಮ್ಮ ಪ್ರತಿದಿನದ ಒತ್ತಡ ಆಗಿಬಿಟ್ಟಿದೆ. ಆದರೆ ನಮ್ಮ ಅಜ್ಜಿ ಮತ್ತು ನಮ್ಮ ಅಮ್ಮನ ಕೂದಲು ನೆನಪಿದೆಯಾ ನಿಮಗೆ? ಎಷ್ಟು ಉದ್ದ ಮತ್ತು ತಿಕ್ಕಾಗಿರ್ತಿತ್ತು, ಹಾಗೆ ಸ್ಟ್ರೆಂತ್ ಇರ್ತಿತ್ತು ತುಂಬ. ಅವ್ರ ಸೀಕ್ರೆಟ್ ಏನಪ್ಪ ಅಂತಂದರೆ, ಯಾವಾಗಲೂ ಹೇರ್ಗೆ ಆಯಿಲ್ ಅಪ್ಲೈ ಮಾಡ್ತಾನೆ ಇರ್ತಿದ್ರು. ಅಂದರೆ ಹಿಂದಿನ ಪೀಳಿಗೆ ಅವ್ರು ಮರ್ತೋಗ್ಬಿಟ್ಟಿದ್ದಾರೆ. ಈ ಹಳೆಯ ಆಯುರ್ವೇದ ಪದ್ಧತಿಯನ್ನು ಮತ್ತೆ ನಮ್ಮ ಜೀವನಕ್ಕೆ ತರೋ ಸಮಯ ಬಂದಿದೆ. 25 ವರ್ಷಗಳಿಂದ ನಂಬಿಕೆ ಪಡೆದಿರುವ ಈ ಆಯುರ್ವೇದಿಕ್ ಬ್ರ್ಯಾಂಡ್ ಸೀಸಾ ಆಯುರ್ವೇದಿಕ್ ಆ್ಯಂಟಿ ಏರ್ ಫಾಲ್ ಆಯಿಲ್ ಜೊತೆ ಶುರು ಮಾಡಿ. ಇದು ಸಾಮಾನ್ಯ ಎಣ್ಣೆ ಅಲ್ಲ, ಇದರಲ್ಲಿ 18 ಔಷಧೀಯ ಸಸ್ಯಗಳು ಮತ್ತು 5 ಬಗೆಯ ವಿವಿಧ ಆಯಿಲ್ಸ್ ಇವೆ. ಇದರಲ್ಲಿ ಪುರಾತನ ಕ್ಷೀರ ಪಾಕ ವಿಧಾನದಿಂದ 22 ಗಂಟೆಗಳ ಕಾಲ ಹಸುವಿನ ಹಾಲಿನಲ್ಲಿ ಕುದಿಸಿ ತಯಾರು ಮಾಡಿದ್ದಾರೆ. ಈ ಆಯಿಲ್ನ ಅಪ್ಲೈ ಮಾಡೋದ್ರಿಂದ ಏರ್ ಫಾಲ್ ಕಡಿಮೆ ಆಗುತ್ತೆ, ಹಾಗೆ ನ್ಯಾಚುರಲ್ ಹೇರ್ ಗ್ರೋತ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಇದರಲ್ಲಿ ಭೃಂಗರಾಜ, ತ್ರಿಫಲ ಮತ್ತು ಗೋಧೂಮ ಅಂಶಗಳು ಇರೋದ್ರಿಂದ ನಮ್ಮ ತಲೆ ಏನಿದೆ ಅದರ ತ್ವಚೆಗೆ ಪೋಷಣೆ ನೀಡುತ್ತೆ ಮತ್ತು ಹೇರು ಸ್ಟ್ರೆಂತ್ ಆಗುತ್ತೆ. ಈ ಆಯಿಲಲ್ಲಿ ಮಿನರಲ್ ಆಯಿಲ್ ಇಲ್ಲ, ಆಯಿಲ್ನ ಡೈರೆಕ್ಟಾಗೆ ನಾವು ಅಪ್ಲೈ ಮಾಡ್ಬೋದು ನಮ್ಮ ಹೇರ್ಗೆ. ಇದನ್ನು ಅಪ್ಲೈ ಮಾಡಿದ್ಮೇಲೆ 5 to 7 ಮಿನಿಟ್ಸ್ ಮಸಾಜ್ ಮಾಡಿ ಹಿಂದಿನ ದಿನ ರಾತ್ರಿ, ಅಂದರೆ ನೀವು ಮಾರನೇ ದಿನ ಸ್ನಾನ ಮಾಡ್ತೀರಾ ಅಂದರೆ ಹಿಂದಿನ ದಿನ ರಾತ್ರಿ ಅಪ್ಲೈ ಮಾಡ್ಕೋಬೋದು. ಇಲ್ಲ ಅಂತಂದರೆ ಸ್ನಾನ ಮಾಡೋಕ್ಕೂ ಮುಂಚೆ 1 hour ಮುಂಚೆ ಇದನ್ನು ಅಪ್ಲೈ ಮಾಡಿಬಿಟ್ಟು ಆಮೇಲೆ ಸ್ನಾನ ಮಾಡಬೇಕು ಅಷ್ಟೇನೆ. ಮತ್ತು ಇದು ಒಂದು ಟೆಂಪ್ರವರಿ ಶೈನ್ ಅಲ್ಲ, ನಿಮ್ಮ ಕೂದಲಿಗೆ
ಆಯುರ್ವೇದ ನಿಜವಾದ ಪೋಷಣೆಯನ್ನು ನೀಡಿ ಅಂತಲೇ ಹೇಳ್ತೀನಿ. ನಾನು 1 ಅವರ್ ಮುಂಚೆ ವಾಶ್ ಮಾಡಿದೆ ಇದನ್ನು. ಸೊ ಅಪ್ಲೈ ಮಾಡಿಬಿಟ್ಟು ಹೇರ್ ಅಪ್ಲೈ ಮಾಡಿಬಿಟ್ಟು ನೋಡಿ ಈ ರೀತಿ. ನನಗೆ ಮುಂಚೆ ಎಲ್ಲ ತುಂಬಾ ಹೇರು ಫಾಲ್ ತುಂಬ ಆಗ್ತಾಯಿತ್ತು ಮುಂದೆನೇ. ಇವಾಗ ಗ್ರೋತ್ ಆಗೋಕ್ಕೆ ಶುರು ಆಗಿದೆ ಎಲ್ಲ ಶಾರ್ಟ್ ಹೇರ್ ಬರ್ತಾಯಿದೆ. ತುಂಬ ಚೆನ್ನಾಗಿದೆ ಈ ಪ್ರಾಡಕ್ಟ್ ಅಂತೂ. ನಾನು ಹೈಲಿ ರೆಕಮೆಂಡ್ ಮಾಡ್ತಿದ್ದೀನಿ. ಇದು ಆಲ್ಮೋಸ್ಟ್ ನಾನು ಒಂದು 2 to 3 ಟೈಮ್ಸ್ ನಾನು ಆಲ್ರೆಡಿ ನಿಮಗೆ ಇದು ಈ ಸೇಸಾ ಹೇರ್ ಆಯಿಲ್ ಬಗ್ಗೆ ನಾನು ತಿಳಿಸಿದ್ದೀನಿ. ಸೊ ಮತ್ತು ನನ್ನ ಹೇರ್ ಫಾಲು ಕೂಡ ಕಡಿಮೆ ಆಗಿದೆ, ಹಾಗೆ ಸ್ಟ್ರೆಂತ್ ಕೂಡ ಬಂದಿದೆ. ನಿಮಗೂ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ ಬೈ ಮಾಡಿ. ಖುಷಿಮಾನ ಡೇ ಕೇರಿಗೆ ಕಳಿಸ್ತಾಯಲ್ಲೇ ಇರೋದ್ರಿಂದ ಅವಳನ್ನ ಮನೆಯಲ್ಲೇ ಇಟ್ಕೊಂಡು ಮನೆಯಲ್ಲೇ ನೋಡ್ಕೊಳ್ಳೋದ್ರಲ್ಲೇ ಟೈಮು ಕಳೆದೋಗ್ಬಿಡುತ್ತೆ. ಸೊ ಇನ್ನು ಪೂಜೆ ಎಲ್ಲ ಮಾಡಿದೆ ಸಿಂಪಲ್ಲಾಗಿ. ಇವಾಗ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಮಾವಿನ ಹಣ್ಣನ್ನೇ ಪೂಜೆಗೆ ಇಟ್ಟೆ. ಬಾಳೆಹಣ್ಣು ತರ್ಸೋದು ಮರ್ತುಬಿಟ್ಟಿದ್ದೆ. ಸೊ ಅದರಿಂದ ಇನ್ನು ಮಾವಿನ ಹಣ್ಣು ಸ್ಟಾಕ್ ಮನೇಲಿ ಹಾಗೇ ಇರುತ್ತಲ್ಲ ಹಾಗೆ. ಮತ್ತು ಪರಿಗೂ ತುಂಬಾ ಇಷ್ಟಪಡ್ತಾಳೆ ಮ್ಯಾಂಗೋ ಅಂತಂದರೆ. ಅದರಲ್ಲೂ ನಾವೇನಾದ್ರು ಮ್ಯಾಂಗೋ ವಾಟೆನ ತಿಂತಾಯಿದ್ರೆ ಓ ಅಂತ ಬೊಗ್ಳುತ್ತಾನೇ ಇರ್ತಾಳೆ. ಒಂದೇ ಸಮ ಒಂಚೂರು ಏನೋ ಮೂಳೆ ಕಡಿತಾ ಇದ್ದೀವಿನೋ ಅನ್ನೋ ಥರ ಅವಳು. ಆಮೇಲೆ ಆ ವಾಟೆ ಕೊಟ್ಬಿಟ್ರೆ ಏನು ಮಾಡ್ತಾಳೆ ಗೊತ್ತಾ, ಸೋಫಾ ಮೇಲೆಲ್ಲ ಹತ್ತಿ ಆ ವಾಟೆನೆಲ್ಲ ಅಂದರೆ ಸೋಫಾ ಕವರ್ನೆಲ್ಲ ಗಲೀಜು ಮಾಡಾಕ್ಬಿಡ್ತಾಳೆ. ಅದೊಂದು ಸ್ವಲ್ಪ ಭಯ ಇಡಿಸಿದ್ದೆ. ಇನ್ನು ಅಡುಗೆಗೆ ರೆಡಿ ಮಾಡ್ತಾಯಿದ್ದೀನಿ. ಏನು ಅಡುಗೆ ಮಾಡೋಣ ಅಂತ ಗೊತ್ತಿಲ್ಲ, ಯೋಚನೆ ಮಾಡ್ತಾಯಿದ್ದೆ. ಇವಾಗ ಹುಷಾರಿಲ್ಲದೆ ಇದ್ದಿದ್ದರಿಂದ ಒಂದು ಸ್ವಲ್ಪ ಖಾರವಾಗಿ ಏನಾದ್ರು ತಿನ್ಬೇಕಂತ ಅನಿಸ್ತಾಯಿತ್ತು. ಹೀರೆಕಾಯಿ ಇತ್ತು ಮನೆಯಲ್ಲಿ, ಆದ್ದರಿಂದ ಹೀರೆಕಾಯಿ ಹುಳಿ ಮಾಡೋಣ ಅಂತ. ಹೀರೆಕಾಯಿ ಹುಳಿ ಅಂದರೆ ಅದು ನಾರ್ಮಲ್ ಹುಳಿ ಸಾರು ಥರ ಆಗಿಬಿಡುತ್ತೆ. ನನಗೆ ಬಸ್ಸಾರು ಥರ ಬೇಕು. ಮತ್ತು ರಕ್ಷಿತ್ ಹೇಳ್ದ, ಅವನು ಹೀರೆಕಾಯಿಗೆ ಆಗ್ಲಿಕಾಯಿ ಅಂತ ಇರ್ತಾನೆ. ಸೊ ಅಮ್ಮ ಆಗ್ಲಿಕಾಯಿ ಪಲ್ಯ ಮಾಡಮ್ಮ ಅಂತಿದ್ದ. ಅಯ್ಯೋ ಹೀರೆಕಾಯಿ ಪಲ್ಯ ಕಣೋ ಅದು ಅಂತ ಹೇಳ್ತಾಯಿದ್ದೆ. ಅದಕ್ಕೆ ಹೀರೆಕಾಯಿ ಮಾಡೋಣ, ಹೀರೆಕಾಯಿ ಗ್ರೇವಿ ಸಾಂಬಾರು ಥರ ಮಾಡೋಣ, ಅದು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ. ನನಗೆ ಹೀರೆಕಾಯಿ ಅವ್ನು ತಿಂದಂಗೂ ಇರಬೇಕು, ನಾನು ಸ್ವಲ್ಪ ಬಸ್ಸಾರು ತಿಂದಂಗೂ ಫ್ಲೇವರ್ ಇರಬೇಕು ಅಂತ ಹೇಳ್ಬಿಟ್ಟು ಇವಾಗ ಗ್ರೇವಿನ ರೆಡಿ ಮಾಡ್ತಾಯಿದ್ದೀನಿ. ಫಸ್ಟಿಗೆ ಎಣ್ಣೆ ಹಾಕ್ಬಿಡ್ತೀನಿ ಸ್ವಲ್ಪ ಪಟ್ ಅಂತ ಹೇಳಿ. ಸಿಂಪಲ್ ಇದು, ಜಾಸ್ತಿ ಕಾಂಪ್ಲಿಕೇಟ್ ಆಗಲ್ಲ, ಚೆನ್ನಾಗಿರುತ್ತೆ ಟೇಸ್ಟು ಕೂಡ. ಸೊ ಈ ಕಡೆ ಹೀರೆಕಾಯಿ ತಿಂದಂಗಿರಬೇಕು, ಗ್ರೇವಿ ಅಂದಂಗೆ ಬಸ್ಸಾರು ಥರನೂ ಇರಬೇಕು. ಇಲ್ಲಿ ನೋಡಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಇದೆ. ತೆಂಗಿನಕಾಯಿ ಆಯಿತಾ, ಬೆಳ್ಳುಳ್ಳಿ, ಒಂದೆರಡು ಒಣಮೆಣ್ಸಿನ್ಕಾಯಿ, ಆಮೇಲೆ ಸ್ವಲ್ಪ ಜೀರಿಗೆ, ಒಂದು ಸ್ಪೂನಷ್ಟು ಅರ್ಧ ಸ್ಪೂನಷ್ಟು ಸಾಸಿವೆ, ಆಮೇಲೆ ಒಂದು ಅರ್ಧ ಈರುಳ್ಳಿ, ಒಂದು ಗೋಲಿ ಗಾತ್ರದಷ್ಟು ಹುಣಸೆಹಣ್ಣು, ಮತ್ತು 1.5 ಟೊಮೊಟೊ ಚಿಕ್ಕದು, ಅದಕ್ಕೆ ಕೊತ್ತಂಬರಿ, ಇದಿಷ್ಟನ್ನು ಹಾಕ್ಕೊಂಡು ಒಟ್ಟಿಗೆ ಮಸಾಲೆ ರುಬ್ಕೊಬಿಡ್ತೀನಿ. ಒಂದು ಸ್ವಲ್ಪ ಸಾಂಬಾರು ಪೌಡರ್ ಹಾಕಬೇಕು, ಆ್ಯಡ್ ಮಾಡ್ತೀನಿ ಅಷ್ಟೇ, ಒಂದು ಅರ್ಧ ಸ್ಪೂನಷ್ಟು. ಯಾಕಂದರೆ 1-2 ಒಣಮೆಣ್ಸಿನ್ಕಾಯಿ, ಜೀರಿಗೆ ಮತ್ತು ಮೆಣಸು ಹಾಕಿರೋದ್ರಿಂದ ಒಂದು ಅರ್ಧ ಸ್ಪೂನಷ್ಟು ಸಾಂಬಾರು ಪೌಡರ್ನ ಆ್ಯಡ್ ಮಾಡ್ತೀನಿ ಅಷ್ಟೇ. ನೋಡಿ ಇಷ್ಟೇ. ಸೊ ಇವಾಗ ಇದನ್ನು ರುಬ್ಬಿಡ್ತೀನಿ. ಬರೀ ಕಡೆ ಹಚ್ಬೇಡ ಅವಳಿಗೆ. ಈರುಳ್ಳಿ, ಜೀರಿಗೆ, ಸಾಸಿವೆ, ಆನಿಯನ್ ಎಲ್ಲ ಫ್ರೈ ಮಾಡಿದ್ಮೇಲೆ ನನ್ನ ಮಗಳಿಗೆ ಇದನ್ನು ಒಂದೊಂದೇ ಹಾಕಕ್ಕೆ ಬಿಟ್ಟಿದ್ದೀನಿ. ನಾಳೆ ಬೆಳಗ್ಗೆವರೆಗೂ ಒಂದೊಂದೇ ಮಂತ್ರ ಥರ ಹಾಕ್ತಾ ಇರ್ತಾಳೆ. ಅಯ್ಯೋ ನೀನು ಹಾಕ್ಲಿಲ್ವಲ್ಲ, ನನ್ನ ಪ್ಲೇಟಿಗೆ ಎತ್ಕೊಟ್ಟೆ, ನೀನು ಹಾಕ್ಲಿಲ್ಲ, ನೀನು ನೋಡ್ತಾ ಇದೀಯ ಬರೀ ಅಷ್ಟೇ. ಸರಿ ಮಾಡು ಆಗುತ್ತೆ. ಏನಂತಪ್ಪ ನೀನು ಅಡಿಗೆ ಮಾಡ್ತೀನಿ, ಇಂಗಡಿ ಮಾಡ್ತೀನಿ. ಇಂಗಡಿನಾ? ಏನು ಖುಷಿ, ಏನು ಮಾಡ್ತೀಯ ಖುಷಿ? ಏನು ಮಾಡ್ತೀಯ? ಈಗಡಿ ಮಾಡ್ತೀನಿ, ಅಡುಗೆ ಅಲ್ಲ ಈಗಡಿ ಮಾಡವ್ವ. ನೋಡಿ ಫ್ರೆಂಡ್ಸ್, ಯಾರೋ ತೋರಿಸ್ಬೇಡ, ಅದಕ್ಕೆ ಹೇಳಿದ್ರು. ತುಂಬ ಇಂಟ್ರೆಸ್ಟ್ ಇಟ್ಕೊಳ್ಳೋದ್ವಲ್ಲ, ಅದಕ್ಕೆ ನಾನು ನೆನ್ಸ್ಕೊಳಕ್ಕೆ ಬಿಡೋದು. ಅದಕ್ಕೆ ಕೆಲವು ಕಮೆಂಟ್ ಮಾಡಿದ್ರು, ಅದಕ್ಕೆ ಮಾಡೋದು. ಏನಪ್ಪ ಅದಕ್ಕೆ ನಿನ್ಗೇನು ಇಲ್ಲ, ನಿಂಗೇನು ಕೊಡಲ್ಲ ನಾನು ಇಲ್ಲಿ ಇದಕ್ಕೋಸ್ಕರ ಇಲ್ಲಿ ಏನು ಮಾಡ್ತಾ ಇಲ್ಲ ಮೇಡಮ್. ಅಲ್ಲಿ ಇಟ್ಟಿದ್ದೀನಿ, ಹೋಗಿ ಬಾಯಿ ಮುಚ್ಕೊಂಡು ತಿನ್ಬಿಡ, ಬಾಯಿ ಮುಚ್ಕೊಂಡು ತಿನ್ನಲ್ಲಿ. ಓ ಬೆಳಗ್ಗೆ ಹಾಕಿರೋದು ನೋಡಿ, ತಿನ್ನಲ್ಲ ಬೇಡ. ಮಧ್ಯಾಹ್ನ, ಸಾರಿ ಬೆಳಗ್ಗೆ ಅಲ್ಲ. ಏನು ಕೊಡಲ್ಲ ನಾನು. ಏನು ಒಗ್ಗರಣೆ ಮಾಡ್ತಿರೋದು ಹೀರೆಕಾಯಿ ನಿಮಗೋಸ್ಕರನಾ? ಸುಬಕ ಡ್ಯಾನ್ಸ್ ಆಡೋ ಚೆನ್ನಾಗಿರುತ್ತೆ. ಬಾರಿ ಪರಿ ನೋಡು, ಬಾರಿ ಪರಿ ನೋಡು, ಬಾರಿ ಪರಿ ನನ್ನ ಮಗಳು. ಎಲ್ಲಿ ನನ್ನ ಮಗಳು, ಎಲ್ಲಿ ನನ್ನ ಮಗಳು, ಬಾರಿ ನನ್ನ ಮಗಳು, ಬಾರಿ. ನನ್ನ ಚುಬಕ ಮರಿ ಎತ್ಕೊಂಡಿರೋದು ತಗೊಂಡು, ನನ್ನ ಚುಬಕ ಮರಿ ಇದು, ನನ್ನ ಚುಬಕ ಮರಿ. ಹೆಂಗೆ ನಾನು ಬಿಟ್ಟಿರೋದು, ಅದಕ್ಕೆ ಬಿಟ್ಟಿರಬೇಡಿ.
ಹಂಗಾಗೋದು ಇಲ್ಲ, ಆಗ್ತಾನೂ ಇಲ್ಲ. ಹಂಗೆ ಟ್ರೈನಿಂಗ್ ಕೊಡ್ಬೋದು. ಭಾರಿ ಟ್ರೈನಿಂಗ್ ಕೊಡ್ತೀನಿ ನಾನು ಕೊಡ್ತೀನಿ. ನೋಡಿ, ನಾಳೆ ಬೆಳಗ್ಗೆಯಿಂದ ಟ್ರೈನಿಂಗ್ ಕೊಡ್ತೀನಿ ನಾನು. ಕೊಡ್ತೀನಿ ನೋಡಿ ಶುಭಕ್ಕೂ ಜೀವ. ನಮ್ಮ ಮನೇಲಿ ಫ್ರೆಂಡ್ಸ್ ತಲೆನೋವು ಇರೋ ಟೈಮಲ್ಲಿ ಒಂದು ಇವಳು ಬೊಗ್ಲುತ್ತಾಳೆ, ಇವಳು ಕಿರ್ಚಿರೋ ಸೈಲೆಂಟ್ ಆಗ್ತಾಳೆ. ಇವಳು ಎಕ್ಸ್ಪೆಷಲಿ ನೋಡಿ ಇವಾಗ ಆಚೆ ಹೋಗಿ ಆಚೆ ಹೋಗಿ ಹೋಗಾಚೆ ಅವಳಂದ್ರೆ ಇವಳು ಹೊಡೈತಾಳೆ ಅಷ್ಟೇ. ಇವಾಗ ವಿಡಿಯೋ ಮಾಡ್ತಿರೋದಕ್ಕೆ ಗೊತ್ತಾದಕ್ಕೆ ಸೈಲೆಂಟ್ ಆದ್ಲು. ಇಷ್ಟೆಲ್ಲ ಮಾಡಿಬಿಟ್ಟಿದ್ರೆ ದೊಡ್ಡ ರಂಪಾಯರಮಣೆ ಮಾಡಿಬಿಟ್ಟಿರ್ತಿದ್ಲು. ಇವಾಗ ಹೀರೆಕಾಯಿ ಚೆನ್ನಾಗಿ ಫ್ರೈ ಆಗಬೇಕು. ಚಪಾತಿ ಇಟ್ಟು ಕಲಸಿಟ್ಟಿದ್ದೀನಿ ಬೇರೆ, ಅದಕ್ಕೆ ಚಪಾತಿ ಮಾಡಿಬಿಡ್ತೀನಿ ಅಷ್ಟೇ. ಅನ್ನ ಎಲ್ಲ ತಿನ್ನೋದ್ರೆಲ್ಲ ಬೆಳಗ್ಗೆ ಪಲಾವ್ ಮಾಡಿದ್ವಿ, ಉದ್ದಿಟ್ಟು ಪಲಾವು ಅದು ತಿಂದ್ವಿ. ಇವಾಗ ನಂಗೆ ಚಪಾತಿ ತಿನ್ಬೇಕಂತ ಅನಿಸ್ತಾ ಇದೆ, ತಿನ್ಬಿಡ್ತೀನಿ ಆಸೆಗೆ. ಆಮೇಲೆ ದಾಹ 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 ಹೆಂಗೆ ಗೊತ್ತಾ, ಬಸ್ಸಾರು ಫ್ಲೇವರ್ ಬರ್ತೈತೆ. ಬಸ್ಸಾರು ಉಪ್ಸಾರು ಹಂಗೆ ತಿಂದ್ಬಿಡ್ರಿ ಅದ್ರೊಳಗಡೆ ಅನ್ನ ಹಾಕೊಂಡು. ಉಪ್ಸಾಕಿ ತಿಂದಿದ್ರೆ ಮಾಡ್ತಾಯಿದ್ದೆ. ಇವಾಗ ಸ್ವಲ್ಪ ಎಣ್ಣೆನ ಹೀರೆಕಾಯಿ ಬೇಗ ಫ್ರೈ ಆಗಿಬಿಡುತ್ತಲ್ಲ, ಹಂಗೆ ಫ್ರೈ ಆಗಿಬಿಡಿ ಆಯಿತು. ಮಸಾಲೆ ಆ್ಯಡ್ ಮಾಡ್ಬಿಟ್ಟು ಸ್ವಲ್ಪ ತುಪ್ಪ ಹಾಕ್ಬಿಟ್ರೆ ಅದು ಪಾಡಿಗೆ ಅದು ಬೇಕದು ಅಷ್ಟೇ. ಎಷ್ಟು ಹೀರೆಕಾಯಿ ಎಷ್ಟು ಇಷ್ಟ ಆಗುತ್ತೆ ಅಷ್ಟೇ. ದೊಡ್ಡದಿರೋ ಚಿಕ್ಕದಾಯ್ತು ಅಷ್ಟೇ. ಮನೇಲಿ ಯಾವಾಗಲೂ ನೀವು ಅಡುಗೆ ಮಾಡೋದು ನೋಡಿರ್ತೀರಾ, ಚಪಾತಿ ಮಾಡೋದು ನಾನು ಏನಕ್ಕೆ ತೋರಿಸಲ್ಲ ಅಂದರೆ ನೋಡಿ, ನಮ್ಮ ಮನೇಲಿ ಕಾಸ್ಟ್ಲಿಯೆಸ್ಟ್ ಪಿಜನ್ದು ಚಪಾತಿ ತವ ಇದೆ. ಇನ್ನು ಆ್ಯಕ್ಚುಲಿ ಆಪ್ಷನ್ಗೆ ಇಟ್ಟರೆ ನನ್ನ ಪ್ರಕಾರ ತುಂಬ ಜನ ಬಿಡ್ ಮಾಡ್ತಾರೆ ಅನ್ಸುತ್ತೆ. ನನಗೆ ಬೇಕು ಅಂತ ಬಿಡ್ ಮಾಡ್ತಾ ಇರ್ತಾರೆ. ಒಬ್ರು 10,000 ಅಂದರೆ ಇನ್ನೊಬ್ರು 20,000 ಅಂತ ಇರ್ತಾರೆ. ಹಂಗೆ ಬಿಡ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಚಪಾತಿ ತವಗೆ. ಇದ್ರದ್ದು ಏನಪ್ಪ ಅಡ್ವಾಂಟೇಜ್ ಏನಂದರೆ ಬೇಗ ಇದನ್ನ ಏನಾದ್ರು ಸಿಟ್ಟು ಬಂತು ಅಂದರೆ ಯಾರ ತಲೆ ಮೇಲೆ ಹಾಕ್ಬೋದು, ಹೊಡ್ದೋಗಲ್ಲ. ಗಟ್ಟಿ ಮಸಿ ಏನಾರು ಬೇಕಂದ್ರೆ ಹಿಂಗೆ ಅಂದ್ಬಿಟ್ಟು ಹಿಂಗೆ ಅನ್ಬೋದು. ಅದು ನೋಡಕ್ ಮಾತ್ರ ಮಸಿ ಥರ ಇದೆ, ಬಟ್ ಇಲ್ಲೇನು ಮಸಿ ಇಲ್ಲ. ಹೇಳ್ಬೇಕಂದ್ರೆ ಎಷ್ಟು ವರ್ಷ ನಾನ್ ಸ್ಟಿಕ್ ಅಂತ ಇತ್ತು. ಅಯ್ಯೋ ಆ ಮನೆಯಿಂದ ಯೂಸ್ ಮಾಡ್ತಾರೆ. ನಾನ್ ಸ್ಟಿಕ್ ಹೋಗಿ ಫುಲ್ ಸ್ಟಿಕ್ ಆಗೈತೆ. ನಾನೇ ನಾನ್ ಸ್ಟಿಕ್ ಮಾಡಕ್ ಬಿಟ್ಟಿದ್ದೀನಿ. ನೀವೇ ನಾನ್ ಸ್ಟಿಕ್ ಮಾಡಿ ಬರೀ ತವ ಮೇಲೆ ಕಮ್ಮಿ ಯಾವಾಗ ಚಪಾತಿ ಮಾಡುವಾಗಲೆಲ್ಲ. ಆ ಕಡೆ ಅಷ್ಟು ಡಿಸ್ಟರ್ಬೆನ್ಸ್ ಇದೆ. ಎಷ್ಟು ಚಪಾತಿ ಬೇಕು ನಿಮ್ಗೆ? ಹಾ, ಎಷ್ಟು ಚಪಾತಿನ ಸ್ಟಿಕ್ ಆಗದಿರೋ ಥರ ಚಪಾತಿ ಮಾಡಿದ್ರೆ ತಿಂತೀನಮ್ಮ. ಎಷ್ಟು ಬೇಕು ಹೇಳಪ್ಪ. ನನಗೆ ಗೊತ್ತು. ಹಾಂ 1.5-2 ನನ್ನ ಕೈಲಿ ಆಗ್ತಿಲ್ಲ ತಿನ್ನೋದಕ್ಕೆ. ನನಗೆ ಫುಲ್ ಹೀಟ್ ಆಗಿಬಿಟ್ಟಿದೆ. 2 ತಲೆ ಮೇಲೆ ಗುಳ್ಳೆ ಬಂದೈತೆ ನನಗೆ ಹೀಟಿಂದ. ಹೀಟ್ ಜಾಸ್ತಿ ಆದರೆ ತಲೆಯಲ್ಲೆಲ್ಲ ಗುಳ್ಳೆಗಳು ಬರ್ತವೆ. ಚಟಪಟ ಬಾರ್ಲಕ್ಕಿ ನೀರು ಅದೆಲ್ಲ ಕುಡಿಬೇಕು. ಪೌಡ್ರ್ ಮಾಡಿಟ್ಟಿದ್ರು ನಮ್ಮಮ್ಮ, ಖಾಲಿ ಹೋಗೋಯ್ತು ಅನ್ಸುತ್ತೆ. ನೋಡಿ ರೆಡಿ ನಮ್ಮ ಹಾಗಲಕಾಯಿ ಗ್ರೇವಿ. ಇವ್ರಿಗೆ ಹಾಗಲಕಾಯಿಗೂ ಹೀರೆಕಾಯಿಗೂ ವ್ಯತ್ಯಾಸನೇ ಗೊತ್ತಿಲ್ಲ, ಬರೀ ಹಾಗಲಕಾಯಿ ಆಗುತ್ತೆ ಅಂತ. ಇದೇನಿದು ಮತ್ತೆ? ಹೀರೆಕಾಯಿ ಕಣೋ, ಹೀರೆಕಾಯಿ ಬಜ್ಜಿ. ಹಾಗಲಕಾಯಿ ಈ ಥರ ಸರ್ ನಾವು ಬಜ್ಜಿ ಮಾಡೋದು ಹೀರೆಕಾಯಲ್ಲಿ. ಹೀರೆಕಾಯಿ ಗೊತ್ತಾಯ್ತು. ಹಾಗಲಕಾಯಿ ಚಿಪ್ಸ್. ಹಾಗಲಕಾಯಿ ಕೈ ಇರುತ್ತಲ್ಲ ಅದು ಚಿಪ್ಸ್ ಚೆನ್ನಾಗಿರಲ್ಲ. ಖುಷಿ ಎಷ್ಟು ಗಲಾಟೆ ಮಾಡ್ತಾ ಇರೋದು ಕುಸು. ತಲೆ ಮುಗ್ಬಿಟ್ಟೈತೆ. ಹೇಯ್, ನೀನು ಇಷ್ಟೊಂದು ಗಲಾಟೆ ಮಾಡಂಗಿದ್ರೆ ಎದ್ದೋಗು, ನಿಮ್ಮ ಅಮ್ಮನ ಹೊಟ್ಟೆ ಒಳಗಡೆ ಮತ್ತೆ ಹೋಗು. ನಿನಗೆ ಎಷ್ಟು ದುಡ್ಡು ಕೊಟ್ಟು ತಂದಿದ್ವು ಅಷ್ಟು ಕೊಡ್ತೀನಿ, ಹೋಗ್ಬಿಡು. ಅಲ್ಲ, ನಾನು ಅದೇ ಖುಷಿಗೆ ಹೇಳ್ತಿದ್ದೀನಿ. ಅಲ್ಲ, ನಾನು ಅದನ್ನೇ ಹೇಳ್ತಿರೋದು ಖುಷಿಗೂ. ನೀನೇನಾದ್ರು ಜಾಸ್ತಿ ಇರಿಟೇಟ್ ಮಾಡ್ತಿರೋ ಹೋಗಿ ನಿಮ್ಮ ಅಮ್ಮನ ಹೊಟ್ಟೆ ಒಳಗಡೆ ಮತ್ತೆ ಹೋಗು. ಪರಿಗೆ ಎಷ್ಟು ದುಡ್ಡು ಕೊಟ್ಟಿದ್ದೀನಿ ಅಷ್ಟು ದುಡ್ಡು ಕೊಡ್ತೀನಿ, ಹೋಗ್ಬಿಡು ಅಂತ. ಸೈಲೆಂಟ್ ಕಳ್ಳಿ ನೋಡ್ದಂಗೆ ನೋಡ್ತಾಳೆ. ನಮ್ಮ ಮನೆ ರೌಡಿ ಆಗ್ಬಿಟ್ರೋಳು ಇವಾಗ. ಅವಳಿಗೆ ಜಿಂಜರ್ ಗಾರ್ಲಿಕ್ ಟೇಸ್ಟ್ ಬರಂಗಿಲ್ಲ. ಮಟನ್ ಚಿಕನ್ದು ಅದು ಗೊತ್ತು ಅವಳಿಗೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬಂದು ನಿಂತ್ಕೊಂಡ್ಬಿಡ್ತಾಳೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆಗೋದು ಯಾಕೆ? ಅವಳಿಗೆ ನೀವು ಕಿಚನಿಗೆ ಬಂದಿದ ತಕ್ಷಣ ಗೊತ್ತಾಗುತ್ತೋ ನಾನು ಒಬ್ಬ ಮನುಷ್ಯ. ನನ್ನ ನಾಯಿ ಎಲ್ಲ ನಮ್ಮ ಮನೇಲಿ ನನಗೂ ಅಡುಗೆ ಮಾಡ್ತಾರೆ. ಕೊಡಬಾರ್ದು, ಅಲರ್ಜೀಸ್ ಆಗುತ್ತಂತ. ಅವಳು ಕಾಯ್ತಾ ಇರ್ತಾಳೆ ಅಷ್ಟೇ. ಚಿಕನ್ ಮೊಟ್ಟೆ ಬೇಕಂತೆ ಡೈಲಿ. ಮೊಟ್ಟೆ ತಿನ್ಸಂಗಿಲ್ಲ, ವಾರಕ್ಕೊಂದ್ಸತಿ ತಿನ್ಸ್ಬೇಕು. ಅವಳಿನ್ನೂ ಮಗು, ಅವಳಿನ್ನೂ ಇಲ್ಲ. ಅಮ್ಮ ಫಸ್ಟ್ ದಿವಸ ನೋಡಿದಾಗೆ ನಾಯಿ ಯಾವ್ದಪ್ಪ ಇದು, ಆ್ಯಕ್ಟಿವೇ ಇಲ್ಲಲ್ಲಪ್ಪ, ಸೈಲೆಂಟಾಗಿ ಹಿಂಗೋ ಅದ್ರೊಳಗಡೆ ಇದ್ರೊಳಗಡೆ ಬಿಟ್ಟಿದ್ರಲ್ಲ ಟ್ರೇ ಒಳಗಡೆ ಸೈಲೆಂಟಾಗಿ ಹಿಂಗಿದ್ಲು. 1 ತಿಂಗಳು ಆದ್ಮೇಲೆ ನೋಡಿದ್ರೆ ಮನೇಲಿ ಅವಳೇ ಆಳ್ತಾ ಇರೋದು ಮನೇನ. ನಾವು ಆಚೆ ಕರ್ಕೊಂಡು ಹೋಗೋದು ರೂಢಿ ಮಾಡಿದ್ರೆ ಅವಳು ರೂಢಿ ಆಗ್ತಾಳೆ. ದೊಡ್ಡ ಅಲ್ಲ ಇವಳು ನೋಡಿ ಚೋಟ್ ಮಿಶಿಕ ಆ ನಾಯಿಗಳನ್ನ ದೊಡ್ಡ ನಾಯಿಗಳನ್ನ ನೋಡಿ ಬೊಗ್ತಾಳೆ. ಗೋಲ್ಡನ್ ರಿಟ್ರೀವರ್, ಲ್ಯಾಬ್ರಡಾರ್ ಅದೇ ಕೀರ್ತಿ ಚಿಕ್ಕದಾದರು, ಮೂರ್ತಿ ಚಿಕ್ಕದಾದರು, ಕೀರ್ತಿ ದೊಡ್ಡದು ಅಷ್ಟೇ.
ಇದು ನೋಡಿದ್ದೀರಾ ನೀವು ಇನ್ಸ್ಟಾಗ್ರಾಮ್ ರೀಲಲ್ಲಿ ಬಾಲ್ಕನಿ ಡೋರ್ ಹಾಕಿರ್ತಾರೆ, ಆ ಕಡೆ ಚಿಕ್ಕ ನಾಯಿ ಬೊಗ್ಳದಿರುತ್ತೆ, ಈ ಕಡೆ ದೊಡ್ಡ ನಾಯಿ ನಿಂತ್ಕೊಂಡಿರುತ್ತೆ, ಬಾಲ್ಕನಿ ಡೋರ್ ಓಪನ್ ಬಿಡುತ್ತೆ, ಇಷ್ಟು ಕುಯ್ ಕುಯ್ ಏರ್ಕೊಂಡು ಮಲ್ಕೊಂಡ್ಬಿಡುತ್ತೆ ಅದು. ಆ ಥರ ಇವಳು ಅದೇ ಬ್ರೀಡು. ಇತ್ತೀಚೆಗೆ ಪೂಡಲ್ ತುಂಬ ಫೇಮಸ್ ಆಗಿದೆ. ಆಲ್ಮೋಸ್ಟ್ ಎಲ್ಲ ಇನ್ಫ್ಲೂಯೆನ್ಸರ್ಸು ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಪೂಡಲ್ನ. ಯಾಕಂದರೆ ತುಂಬ ಫ್ರೆಂಡ್ಲಿ ಡಾಗು, ಕೂದಲು ಉದ್ರದೇ ಇಲ್ಲ. ಅವ್ಳು ಕೂದಲು ಇವತ್ತು ಉದ್ರಿರೋದು ನಮ್ಮಮ್ಮ ನೋಡೇ ಇಲ್ಲ ಅನ್ಸುತ್ತೆ. ಇಷ್ಟು ಬೀಳುತ್ತೆ. ಶಿಜ್ಜುದೆಲ್ಲ ಉದುರುತ್ತಾನೆ ಇರುತ್ತೆ. ಮತ್ತೆ ಈಸಿ ಫ್ರೆಂಡ್ಲಿ, ಏನು ಬೇಕು ಕೊಡ್ಬೋದು ಅವಳಿಗೆ. ಬಟ್ ಮೇಂಟೈನ್ ಮಾಡಬೇಕು, ಹೆಲ್ತಿಯಾಗಿ ಇಟ್ಕೊಬೇಕು ಡಾಗಿನಷ್ಟೇ. ಓಕೆ ಓಕೆ ಬಾಯ್. ವಾಕೆ ಚಪಾತಿ ಮಾಡೋದ್ಮೇಲೆ ಸಿಗೋಣ. ನನಗಂತೂ ಹೊಟ್ಟೆ ಹಸ್ವಾಗ್ಬಿಟ್ಟಿತ್ತು. ಈ ಹುಷಾರಿರ್ಬೇಕಾದ್ರೆ ಬರೀ ಬಸ್ಸಾರು ಉಪ್ಸಾರು ಖಾರ ಅಂತೀವಿ. ಒಬ್ಬರೊಬ್ರು ಒಂದೊಂದು ಥರ ಹೇಳ್ತಾರೆ. ಒಂದು ಕಡೆ ಖಾರ ಅಂತಾರೆ, ಒಂದು ಸರಿ ಉಪ್ಸಾರು ಖಾರ ಅಂತಾರೆ, ಕೆಲವರು ಉಪ್ಸಾರು ಅಂತಾರೆ, ಇಲ್ಲ ಉಪ್ಪೆಸರು ಅಂತಾರೆ. ಹೀಗೆ ಒಂದೊಂದು ಸೈಡು ಒಂದೊಂದು ಥರ ಹೆಸರು ಕರೀತಾರೆ. ನಾವು ಉಪ್ಸಾರು ಖಾರ ಅಂತೀವಿ, ಉಪ್ಸಾರು ಅಂತೀವಿ, ಇಲ್ಲ ಉಪ್ಸಾರು ಖಾರ, ಇಲ್ಲ ಖಾರ ಅಂತೀವಿ, ಈ ಥರ ಕರಿತೀವಿ. ಸೊ ಮತ್ತೆ ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಓಕೆ, ನಮ್ಮ ಮನೆ ಇವತ್ತು ತಿಂಡಿ ಬಂದು ಬ್ರೆಡ್ ಟೋಸ್ಟ್. ಇನ್ನು ನಮ್ಮಮ್ಮ ಬದುಕಿರೋ ಮೀನು ತರಿಸ್ಬಿಟ್ಟಿದ್ದಾರೆ, ನೀರೊಳಗಡೆ ಬಿಟ್ಟಿದ್ದಾರೆ ತೇಲಾಡಕ್ಕೆ. ಇವಾಗ ನಮ್ಮಮ್ಮ ಅಮೆಝಾನ್ ಏನಕ್ಕೆ ಯೂಸ್ ಮಾಡ್ತಾರೋ ಗೊತ್ತಿಲ್ಲ, ಬಟ್ ಮೀನು ತರಿಸೋದಕ್ಕೆ ಯೂಸ್ ಮಾಡ್ತಾರೆ. ಯಾರ ಮನೆಯಲ್ಲವ್ರು ಮೀನ್ ಸ್ಮೆಲ್ ಬಂದ್ಬಿಟ್ರೆ ರಕ್ಷಿತ್ ಮೀನ್ ಸ್ಮೆಲ್ ಬರ್ತಿದೀವಿ. ಕೇರಳ ಅವ್ರು ಜಾಸ್ತಿ ಮಾಡ್ತಾರೆ. ಮೀನ್ ಸ್ಮೆಲ್ ಬರ್ತೈತೆ ರಕ್ಷಿತ್, ಹೋಗೋ ಫಿಶ್ ಲ್ಯಾಂಡಿಂದ ಮೀನು ತೊಗೊಂಡ್ಬಂದ್ಬಿಡು ಅಂತಾರೆ. ಮಾಡೋಕ್ಕಂತೂ ಆಗಲ್ಲ. ಇವತ್ತೇನೋ ತರಿಸ್ಬಿಟ್ಟಿದ್ದಾರೆ. 190 ರೂಪಾಯಿ 210 ರೂಪಾಯಿ ಒಂದು ಮೀನು, ಆಯ್ತಾ? ಒಂದು ಮೀನಿಗೆ ಅಷ್ಟು ಅಂತಂದ್ರೆ ಅಲ್ಲಿ ತರಿಸೋದಕ್ಕೆ ಹೋಟ್ಲಲ್ಲಿ ಇಲ್ಲಿ 4 ಮೀನು ಬಂದಿದೆ. 4 ಮೀನಿಗೆ 200 ರೂಪಾಯಿ ಇದೆ. 4 ಮೀನಲ್ಲಿ ಹೆಲ್ತಿ ಮೀನು ಅದು. ಹಂಗೆ ಗೊತ್ತು. ಹಾರ್ಟ್ ಬೀಟ್ ಚೆಕ್ ಮಾಡಿ. ಅದಕ್ಕೆ ಹಂಗೆ ಮೀನು ಅಂದ್ರೇ ಆಗಲ್ಲ. ಉಳ್ಳಿಕಾಳು ಬೇಗನೆ ಹಾಕ್ಬಿಟ್ಟಿದ್ದೀನಿ. ಮನೇಲಿ ಬ್ರೆಡ್ ಟೋಸ್ಟು, ಬ್ರೆಡ್ ಟೋಸ್ಟ್ ಹಾಲಿಗತ್ತು ತಿಂಡಿ. ನಮ್ಮ ಮನೆಯವರು ಎಲ್ಲ ಇಲ್ಲದೆ ಇರೋದಕ್ಕೆ 4 ದಿವಸದಿಂದ ಆರಾಮಾಗಿ ತಿಂಡಿ ಮಾಡ್ಕೊತಿದ್ದಾರೆ. ಮನೆಯಲ್ಲಿ ಇರುವಾಗ ಬಟ್ ನಿದ್ದೆ ಎಚ್ಚರನೇ ಆಗೋದಿಲ್ಲ. ಇವತ್ತು ಸೋಮ್ ಇಲ್ಲ, ಆರಾಮಾಗಿ ಮಲ್ಕೊಳ್ಳೋಣ ಅಂತಂದ್ರೆ ನಿದ್ದೆನೇ ಇಲ್ಲ. 7:30 ಕರೆಕ್ಟಾಗಿ ಎಚ್ಚರ ಆಗ್ತದೆ. 7:30 7:45 ಶಾರ್ಪಿಗೆ ಎಚ್ಚರ ಆಗ್ತದೆ. ನನಗೂ ಇವತ್ತು ಬೇಗ ಎಚ್ಚರ ಆಯಿತು. ಎದ್ಬಿಟ್ಟು ಬಂದು ನೋಡ್ತೀನಿ ನಮ್ಮ ಅಮ್ಮನೇ ಬಂದಿಲ್ಲ ಇನ್ನೂ. ಚೆನ್ನಾಗಿದೆ ಅಲ್ಲ ಅದು. ಯಾವ್ದೋ ಒಂದು ಹುಡುಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡುತ್ತೆ. ಯಾಕೋ ನಂಗೆ ಬೇಜಾರಾಯ್ತು, ಅನಿಸ್ತು, ಅದಕ್ಕೆ ನಿಂತ್ಕೊಂಡೆ. ಆಮೇಲೆ ಮಲ್ಕೊಂಡೆ. ಹಂಗೆ ನೋಡ್ತಿದ್ದೀನಿ, ನಂದು 10K ಫಾಲೋವರ್ಸ್ ಕಂಪ್ಲೀಟ್ ಆಯಿತು. ಬಿಲ್ಡಿಂಗಿಂದ ಬಿದ್ದೆ ಅಷ್ಟೇ. ಅದಕ್ಕೆ ಮೇಲ್ಗಡೆ ಅಷ್ಟೇ ಕೇಳಿಬಿದ್ದೆ. ಇನ್ನು ನಮ್ಮ ಖುಷಿ ಮೇಡಮ್ ಟೈಮ್ ಬಂದು 10 ಗಂಟೆ, ಅದು 10 ನಿಮಿಷ ಫಾಸ್ಟ್ ಇದೆ. ಏನಾಯ್ತು? ಬೆಳಗಡೆ ಏನು ಇಟ್ಕೊಂಡಿದ್ದೀರಾ ಮೇಡಮ್? ಕುಯ್ ಅನ್ಕೊಂಬರ್ತಾಳೆ. ಇವಳಿಗೆ ಬ್ರೆಡ್ ಟೋಸ್ಟ್ ನೀನು ತಿನ್ನು ಅಂತ ಕೊಟ್ಟರೆ ಪರಿಗೆ ಆಗ್ತಾಯಿದ್ದಾಳೆ ನೋಡಿ. ಏಕೆ ಸಾರಿ? ಏಕೆ? ಸರಿ, ಹಾಯ್ ಫ್ರೆಂಡ್ಸ್ ಹೇಳು. ಹಾಯ್ ಫ್ರೆಂಡ್ಸ್ ಹೇಳು. ನಿನಗೆ ತಾತ ಮನೆಗೆ ಕರ್ಕೊಂಡು ಹೋಗ್ತೀನಿ. ಬೇಗ ಹಾಯ್ ಫ್ರೆಂಡ್ಸ್ ಹೇಳು. ತಾತ ಮನೆಗೆ ಕರ್ಕೊಂಡು ಹೋಗ್ತೀನಿ. ಫುಲ್ಲಿರೋ ಬ್ರೆಡ್ ಕ್ರಮ್ಸ್ ಎಲ್ಲ ಬಾಯಿಗೆ ತುಂಬಿಕೊಂಡ್ರು. ಈ ಮೇಡಮ್ ಅವರು ಮನೆ ತುಂಬ ಓಡಾಡ್ತಾರೆ. ಇನ್ನು ಮನೆ ರಾತ್ರಿ ಕ್ಲೀನ್ ಮಾಡಿದ್ರೆ ಬೆಳಗ್ಗೆ ಅಷ್ಟೊತ್ತು ಗಲೀಜಾಗಿರುತ್ತೆ. ಖುಷಿ ಪರಿ ಓಡಾಡ್ಕೊಂಡು ಆಟಾಡ್ಸ್ಕೊಂಡು ಬರ್ತಾಳೆ. ಯಾರನ್ನ ನೋಡಿದ್ರಿ ಮೇಡಮ್ ನೀವು? ಹೆಂಗೆ ಬೊಗ್ಲತ್ತಿದ್ದೀರಾ? ನಮ್ಮಮ್ಮ ಹಾರ್ಲಿಕ್ಸ್ ಪ್ರಿಪೇರ್ ಮಾಡ್ತಾಯಿದ್ರು. ಹಾರ್ಲಿಕ್ಸ್ ಕುಡಿದ್ರೆ ಕಾಂಪ್ಲೇನ್ ಕುಡಿದ್ರೆ ಉದ್ದ ಆಗ್ತಾರೆ ಅಂತ ನಮ್ಮಮ್ಮ ನನ್ನ ಸಿಕ್ಕೋನಲ್ಲಿ ಕಾಂಪ್ಲೇನ್ ಕುಡಿಸ್ತಿದ್ರು. ಬೂಸ್ಟ್ ಇಸ್ ದ ಸೀಕ್ರೆಟ್ ಆಫ್ ಮೈ ಎನರ್ಜಿ. ಬಟ್ ಎನರ್ಜಿನೇ ಇಲ್ಲಮ್ಮ ಜೀವನದಲ್ಲಿ. ಬಾಡಿಲೂ ಇಲ್ಲ, ಜೀವನದಲ್ಲೂ ಇಲ್ಲ. ಎನರ್ಜಿ ಬರೋದಕ್ಕೆ ತಿಂಡಿ ಮಾಡ್ಕೊಡ್ಬೇಕಲ್ಲ. ಇದ್ಯಾವುದೋ ಬ್ರೆಡ್ಡು ಹಾಲು ಮಾಡಿಕೊಟ್ರೆ ಎಲ್ಲಿ ಬರುತ್ತೆ ಎನರ್ಜಿ? ಖುಷಿ ನಿಂಗೆ ತಿಂಡಿ ಏನು ಬೇಕು? ತಿಂಡಿ ಏನಕ್ಕೆ ಬೇಕು? ತಿಂಡಿ ಏನು ಬೇಕು ಖುಷಿ ನಿಂಗೆ? ಏನು ಬೇಕು ಖುಷಿ ನಿಂಗೆ? ಈರ ಬರೋ ಬ್ರೆಡ್ನೆಲ್ಲ ಪರಿಗೆ ಹಾಕಿರೋದು. ಖುಷಿ
ನಿಂಗೆ ತಿಂಡಿ ಏನು ಬೇಕು ನಿಂಗೆ? ಕಬಾಬ್ ಬೇಕಾ ಮಟನ್ ಬೇಕಾ? ಸುಮ್ಮನಿರು. ಅಲ್ಲಿ ಕುಯ್ ಅಂತಲ್ಲ ಸ್ಮೆಲ್ ಬರ್ತಾ ಇರುತ್ತೆ. ಅಲ್ಲಿ ಸ್ಮೆಲ್ ಬರಂಗಿಲ್ಲ ಮೇಡಮ್ಗೆ. ಕೂತ್ಕೋ ಅಷ್ಟೇ. ಇದು ಏನಪ್ಪ, ಸೆಟಲ್ ಡೌನ್, ಸ್ಯಾಕ್ರಿಫೈಸ್ ಮಾಡೋದು, ಕೂತ್ಕೊಂಡ್ಬಿಟ್ರು. ಓಕೆ, ನಾವು ನಮ್ಮ ತಿಂಡಿ ತಿಂದು ಫೋನ್ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ತಿಂಡಿ ಏನಲ್ಲ ಅದು, 2 ಸ್ಲೈಸ್ ಬ್ರೆಡ್ಡು, 1 ಕಪ್ ಕಾಫಿನೋ ಹಾರ್ಲಿಕ್ಸು, ಅದಕ್ಕೆ ತಿಂಡಿ ಅನ್ನೋಕ್ಕಾಗಲ್ಲ. ಸ್ನ್ಯಾಕ್ಸ್ ತಿಂದು ಇವಾಗ ನಮ್ಮಮ್ಮ ತಬಾ ಎತ್ತಿಟ್ಟು ಎಲ್ಲ ಪಾತ್ರೆ ತೊಳಿತಿದ್ದಾರೆ. ಇನ್ನು ಕುಕ್ಕರಲ್ಲಿ ಅನ್ನನ ಇದು? ಹಾಂ, ಮತ್ತೆ ಫಿಶ್ಶಾ? ಫಿಶ್ನ ಹಿಂಗೆ ವಿಜಿಲ್ ಹೊಡಿಸ್ಬಿಟ್ಟು ಕಂಡ ತಿನ್ನೋದು. ಶಾರ್ಪ್ ಇದೆಯಾ ಫಿಶ್ಶಿಗೆ? ಟೀತು ಕಚ್ಚುತ್ತಾ? ತೋರ್ಸು ನಿನ್ನ ಟೀತು. ತುಂಬ ಶಾರ್ಪ್ ಇದೆ. ನೀನು ಚಿಕನ್ ತಿಂದು ಶಾರ್ಪ್ ಆಗಿದೆ. ಖುಷಿ, ನಿನಗೆ ಏನು ಬೇಕು? ನಿನ್ನ ಬರ್ಡೇಗೆ ಏನು ಬೇಕು? ಪ್ರಿನ್ಸಸ್ ಕೇಕ್ ಬೇಕಾ? ಯಾವ ಕಲರ್ ಬೇಕು? ಬೇಡ ಬೇಡ, ಕಣ್ಣು ಬೇಡ, ಫೋನ್ ಬೇಡ. ಹೆಂಗೆ ಘಟ ಮಾಡ್ತಾಳೆ ನೋಡಿ. ಸುಮ್ಮನೆ ಬಾ. ಅದು ಬೇಡ, ಇನ್ನೊಂದು ಫೋನ್ ತಗೋ. ಅಟಾಕಲಾಟನಮ್ಮ. ಬರ್ತಾ ಇಲ್ಲ ಅದು. ಅದು ಬರ್ತಾ ಇಲ್ಲ, ಚೆನ್ನಾಗಿಲ್ಲ. ಅಲ್ಲಿ ನೋಡಲಿ, ಅಂಕಲ್ ಏನೋ ಗಾಡಿ ಓಡಿಸ್ತವ್ರೆ ನೋಡಲಿ, ಚೆನ್ನಾಗಿಲ್ಲ ಅದು. ಅಯ್ಯೋ ಕುಸಿಕೆಟ್ ನೋಡಲಿ, ನೋಡಲಿ ಅಷ್ಟೇ. ನೀವು ಫಿಂಗರ್ ಪ್ರಿಂಟ್ ಓದಿದ ತಕ್ಷಣ ನೀವು ಯಾರೋ ನಾನು ಯಾರೋ ಅಷ್ಟೇ. ಹೊಳ್ದು ನೀನೊಂದು ತೀರಾ ನಾನೊಂದು ತೀರಾ ಅಷ್ಟೇ, ಮುಗೀತು ಕತೆ. ಮೀನು ಮಾಡ್ತಾರೆ ಅವ್ರ ಊಟಕ್ಕೆ. ಅಮ್ಮ ನನಗೆ ಊಟ ರಸಮ್ ಮಾಡ್ತಾ ಇದೀನಿ ಕಣೋ. ಹಂಗಂದ್ರೆ ನಂಗೆ ಮೊಟ್ಟೆ ಅವ್ರಿಗೆ ಕೊಟ್ಬಿಡಿ, ನೀವು ಫಿಶ್ ತಿನ್ನಿ. ಓಕೆನಾ? ಹಾಂ, ರೆಸ್ಪಾಂಡೇ ಇಲ್ಲ, ರೆಸ್ಪೆಕ್ಟೇ ಇಲ್ಲ ಗೈಸ್. ಡಿಸ್ರೆಸ್ಪೆಕ್ಟು ನನಗೆ ಮನೇಲಿ. ನೋಡಿ ಅಲ್ಲಿದ್ಯಾ ಅಲ್ವ ಅಂತ ನೋಡ್ತವ್ರೆ. ಇಲ್ಲಿ ಅಮ್ಮ, ಇಲ್ಲಿ ನಮ್ಮ ಮನೇಲಿ ಏನಾರು ನಾನ್ ವೆಜ್ ಮಾಡ್ಬೇಕಾದ್ರೆ ರೆಡಿ ಇರ್ತಾಳೆ ಗೈಸ್. ಇಲ್ಲಿ ಕುತ್ಕೊಂಡು ನಮ್ಮಮ್ಮ ಏನಾದ್ರು ಬೇಯಿಸ್ಬೇಕಾದ್ರೆ ಹಂಗೆ 1-2 ಪೀಸೋ 3 ಪೀಸೋ ಹಾಕ್ತಾರೆ ಅಂತ ಕಾಯ್ತಾ ಇರ್ತಾಳೆ. ಅವಳು ಬಂದಾಗಿಂದ ಮೀನು ಮಾಡಿದ್ದೀರಾ ನೀವು? ಹಾಂ, ಸರಿ, ನಾನು ರೂಮಿಗೆ ಹೋಗಿ ಮಲ್ಕೋತೀನಿ. ನಂಗೆ ಕೇಳಿ ಇದೆಲ್ಲ ನೋಡೋಕ್ಕಾಗಲ್ಲ. ಬಾಯ್. ಬೈಗೆ ಮೀನಂದ್ರೆ ಏನಂತ ಗೊತ್ತಿಲ್ಲ. ಅವಳು ಹುಡ್ದಾಗಿಂದ ನಮ್ಮ ಮನೇಲಿ ಮೀನೇ ಅನ್ನೋದು ತೋರಿಸಿಲ್ಲ. ಬರೀ ಚಿಕನು ಮಟನು. ಇವತ್ತು ಮೀನು ನೋಡ್ತಾಳೆ ಫಸ್ಟ್ ಟೈಮು. ಏನೋ ಅಷ್ಟೊಂದು ಬೊಗಳುತ್ತಿಲ್ಲಪ್ಪ, ಬೌ ಅಂತ. ಅದೆಷ್ಟೊತ್ತಿಗೆ ಚಿಕನು ಮಟನ್ ಆಗಿದ್ರೆ ಬೌ ಅಂದಿರ್ತಿದ್ಲು. ಸ್ಮೆಲ್ ಮಾಡ್ತಾಳೆ ಅಷ್ಟೆ. ಅಮ್ಮ, ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ನಾವು ಸ್ವಿಮ್ಮಿಂಗ್ ಮಾಡೋದನ್ನ ಕಲ್ತ್ಕೊಬೇಕು. ಹಾಂ, ನಾಯಿಗಳು ಬರುತ್ತೆ ಸ್ವಿಮ್ಮಿಂಗ್ ಮಾಡೋಕ್ಕೆ ಬರುತ್ತೆ ಗೊತ್ತಾ? ಅದಕ್ಕೆ ನಾವು ಫಸ್ಟ್ ಟೈಮು ಮರಿ ಇರ್ಬೇಕಾರೆ ತೆಗ್ದು ಚಾನಲ್ ಒಳಗಡೆ ಹಾಕ್ಬಿಟ್ಟಿದ್ವಿ. ಸ್ವಿಮ್ಮಿಂಗ್ ಮಾಡ್ತಿದ್ಲು ಗೊತ್ತಾ ಅವಳು. ಇವಳಿಗೂ ಅಷ್ಟೇ ಬರುತ್ತೆ, ಸ್ವಿಮ್ಮಿಂಗ್ ಬರುತ್ತೆ. ನೀವು ಎಲ್ಲರೂ ತೆಗ್ದು ನೀರೊಳಗಡೆ ಹಾಕಿ ಸ್ವಿಮ್ ಮಾಡ್ಕೊಂಡು ಬರ್ತಾಳೆ ವಾಪಸ್ಸು. ತಾನೇ ಪರಿ? ತಾನೇ ಮತ್ತೆ ವಾಪಸ್ ಬಂದು ಬಿತ್ತು ಕಾಯ್ತಿ. ಫಿಶ್ ಅಮ್ಮ, ಏನು ಫಿಶ್ ಫ್ರೈ ಮಾಡ್ತೀರಾ, ಫಿಶ್ ಸಾಂಬಾರು ಮಾಡ್ತೀರಾ? ಫಿಶ್ ಫ್ರೈ. ಓಕೆ, ರವಾ ಫ್ರೈ ಮಾಡಿ. ಹಾಂ, ನಮ್ಗೆ ಅವೆಲ್ಲ ಇಷ್ಟ ಇಲ್ಲ. ಯಾಕೆ? ಹಂಗೆ ನಾವು. ಸರಿ. ರಸಮ್ ಅಂದ್ರೂ ಸುಮಾರು ಜನ ಒಂದೊಂದು ಥರ ಮಾಡ್ತಾರೆ. ಕೆಲವರು ಟೊಮೊಟೊ ರಸಮ್ ಅಂತ ಮಾಡ್ತಾರೆ, ಕೆಲವರು ಹುಣಸೆ ರಸ ಅಂತ ಮಾಡ್ತಾರೆ. ಸೊ ಒಬ್ರೊಬ್ರು ಒಂದೊಂದು ಥರ ಮಾಡ್ತಾರೆ. ನಾನು ಈ ಥರ ಮಾಡ್ತೀನಿ. ರಸಮ್ ಅಂತಂದರೆ ಇನ್ನೂ ಒಂಥರ ಬರುತ್ತೆ, ಅದನ್ನು ಕೂಡ ಮಾಡ್ತೀನಿ. ಜಾಸ್ತಿ ಇದೆ, ಸೋಮ್ಗೆ ಜಾಸ್ತಿ ಇದಿಷ್ಟ ಆಗುತ್ತೆ, ಅದರಿಂದ ಇದನ್ನೇ ಮಾಡ್ತೀನಿ. ನಮ್ಮ ಪರಿದೆ ಒಂಥರ ಆಟಗಳು. ಸುಮ್ಮನೆ ಆಗ್ತಲೇ ನಾವು ಮಾಡ್ತೀನಿ ಇಷ್ಟು ಹಂಗೆ ಮಾಡಿ ಹಿಂಗೆ ಮಾಡಿ ಹಿಂಗೆ ಮಾಡಿ ಹಂಗೆ ಮಾಡಿ ಮಾಡ್ತೀನಿ. ಅದು ರಸಮ್ ಆಗಿರಲ್ಲ ಅಷ್ಟೇ, ತಿಳಿಸಾರಾಗಿರುತ್ತೆ. ಏನು ಬೇಕು ಹೇಳಿ ನಿಮ್ಗೆ? ತಿಳಿಸಾರು, ಬಸ್ಸಾರು ಏನಿಲ್ಲ, ಇಷ್ಟೇ ತಾನೆ. ಅದನ್ನ ತೆಗ್ದಿದ್ದು ಒಳಗಡೆ ಹಾಕಿ ಉಪ್ಪು ಖಾರ ಹಾಕ್ಬಿಟ್ಟು ಹುಣ್ಸೆಹಣ್ಣು ಕ್ಯೂಚ್ ಹಾಕ್ಬಿಟ್ಟು ಬೇಯಿಸೋದಷ್ಟೇ ತಾನೆ. ಒಗ್ಗರಣೆ ಎಲ್ಲ ಬೇಡ, ಸಾಸಿವೆ ಜೀರಿಗೆ ಎಲ್ಲ ಒಗ್ಗರಣೆ ಹಾಕಿದ್ರೊಳಗಡೆ ಹಾಕೋದೇನು ಬೇಡ ತಾನೆ. ಓಕೆ, ನಂಗೆ ಬಂದರೂ ಬರೋಲ್ಲ ಅನ್ಬೇಕು ಗೈಸ್, ಹಂಗಾಗಿ ಹೋಗಿದೆ. ಆಮೇಲೆ ನೀನು ಮಾಡು ಅಂತ ಬಿಟ್ಟು ಹೋಗ್ಬಿಟ್ರೆ
ತಲೆ ಸುತ್ತುತ್ತದೆ ಹಾಕೋಬಿಡ. ಓಕೆ, ನಮ್ಮ ಅಮ್ಮಕ್ಕೆ ಚೂರು ಹೆಲ್ಪ್ ಮಾಡೋಣ, ತಲೆ ಸುತ್ತಿದೆಯಂತೆ. ಓಕೆ, ಇನ್ನು ಏನಂದರೆ ಕೀರ್ತಿ ಸ್ವಲ್ಪ ಅವರು ಹೋಟೆಲ್ ಹತ್ರ ಬ್ಯುಸಿ ಇದ್ರಂತೆ. ಅದಕ್ಕೆ ನಿಖಿತಾ ಏನು ಬಬ್ರನ್ನ ಸ್ವಲ್ಪ ಹೊತ್ತು ನೋಡ್ಕೊತೀರಾ ಅಂತ ಹೇಳಿದ್ರು. ನಾನು ಅಂದರೆ ಬಬ್ರು ನಮ್ಮ ಮನೆಗೆ ಬರ್ತೀನಿ ಅಂತ ಹೇಳ್ತಾನೆ ಇದ್ದ, ಅದಕ್ಕೋಸ್ಕರ ಕರ್ಕೊಂಬಂದೆ. ಇವಾಗ ಹೆಂಗೆ ಗೊತ್ತಾ, ಕೀರ್ತಿಯವರು ನಾನು ಇಬ್ಬರು ಒಟ್ಟಿಗೆ ಇದ್ದರೆ ಕುಶಿಮಾ ಮತ್ತು ಬಬ್ರು ಇಬ್ಬರೂ ಹಿಡಿಯೋದಕ್ಕಾಗೋದಿಲ್ಲ. ಅದೇ ಯಾರು ಒಬ್ಬರು ಇಲ್ಲ ಅಂತಂದರೆ, ಇವಾಗ ಖುಷಿ ಏನಾದ್ರು ಬಬ್ರು ಮನೆಗೆ ಹೋಯಿತು ಅಂತಂದರೆ ಕೀರ್ತಿ ಹೇಳ್ದಂಗೆ ಕೇಳ್ತಾಳೆ ಮತ್ತು ಆರಾಮಾಗಿರ್ತಾಳೆ. ಬಬ್ರೂ ಅಷ್ಟೇ, ಕೀರ್ತಿಯವ್ರು ಏನಾದರೂ ಇಲ್ಲ ಅಂತಂದರೆ ಆರಾಮಾಗಿ ಕುತ್ಕೊಂಡಿರ್ತಾನೆ. ಸೊ ಹಿಂಗೆ ಆಮೇಲೆ ಕೀರ್ತಿಯವರು ಅದೇ ಅವ್ರ ಹೋಟೆಲಿಂದ ಏನೋ ಮಶ್ರೂಮ್ ಗ್ರೇವಿ ಮಾಡ್ಕೊಬರ್ತೀನಿ ಅಂತ ಹೇಳಿದ್ರು. ನಾನು ಬೇಡ ಬನ್ನಿ ಕೀರ್ತಿ, ನಾನು ರಸಮ್ ಮಾಡಿದ್ದೀನಿ, ಅದಕ್ಕೆ ಎಗ್ ಬುರ್ಜಿ ಮಾಡ್ತೀನಿ, ನಮ್ಮನೇಲೇ ಊಟ ಮಾಡೋಣ ಬನ್ನಿ ಅಂತ ಕರೆದೆ ಅವ್ರಿಗೆ. ಓ ಸರಿ ನಿಖಿತಾ, ಹಂಗಿದ್ರೆ ಬರ್ತೀನಿ ಬಿಡಿ, ಒಂದು ಸ್ವಲ್ಪ ಹೊತ್ತು ಬಿಟ್ಕೊಂಡು ಹೋಟ್ಲಲ್ಲ ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಆಮೇಲೆ ಬಂದರು. ಬರೋಷ್ಟ್ರಲ್ಲಿ ನಾನು ರಕ್ಷಿತ್ ಎಗ್ ಬುರ್ಜಿ ಮಾಡ್ತೀನಿ ಅಂತ ಹೇಳ್ದ. ಸೊ ಆಮೇಲೆ ಕೀರ್ತಿಯವರು ಬಂದರು. ಏನು ಕೀರ್ತಿ, ಕೀ ತೆಗ್ದೇ ಇಲ್ವಾ? ರಶೀದ್ ಲಾಸ್ಟ್ ಕೀ ತೆಗ್ದಿದ್ದು ಯಾರು? ಬರದ್ ಈ ಮಕ್ಕಳೆಲ್ಲ ಸೇರ್ಕೊಂಡು ತೆಗಿತೀನಿ ಅಂದರು. ಖುಷಿ ನಾಡು ನೀವೆಲ್ಲೆಲ್ಲಿ ಹೋಗ್ತೀರಾ ಅಲ್ಲಲ್ಲೇ ಬರ್ತಾವಳೆ. ಶ್ರುತಿ ಮನೆಯಲ್ಲಿ ಆ ಥರದೊಂದಿದೆ. ಸ್ವಲ್ಪ ಒಂದು ಎವ್ರಿ ಟೈಮ್ ಖುಷಿ ರೂಮ್ ಲೈಟ್ ಆಫ್ ಮಾಡೋ ಗಪ್ಪಿ, ನೋಡು ಬಂಗಾರ ರೂಮ್ ಲೈಟ್ ಆಫ್ ಮಾಡು. ಹಾಂ ಖುಷಿ ಯಾಕೆ ಪರಿ ಓದ್ಬಿಡ್ತೀನಿ ಪರಿ ಬಂದು ಕಾಲ್ ನಿಂತ್ಕೊತ್ತೆ. ಅಲ್ಲೇ ಇರ್ಬೇಕು, ನೀವು ಇಲ್ಲೇ ಇರ್ಬೇಕು. ಓಕೆ ಖುಷಿ ಜೊತೆನೇ ಇಲ್ಲ, ಅದು ನನ್ನ ಹತ್ರನೇ ಇರ್ಬೇಕು. ಖುಷಿ ಇಲ್ಲೇ ಇಟ್ಕೋ, ಆಂಟಿ ಬೈತಾರೆ. ಪರಿಗೆ ಹುಡುಗ್ರ ಮೇಲೆ ಇಟ್ಕೋ, ಪರಿ ಬಿಡ್ಬೇಡ. ಚಿಕ್ಕದು ಕೊಡ, ಪಾಠ ಕೊಡ. ಕಾಫಿ ಪತ್ರ ಏನಾಗಲ್ಲ, ಗೊತ್ತಾಗಿ ಅಲ್ಲಮ್ಮ ಆಂಟಿ ಗಸ್ಗಸ್ ಖುಷಿ. ನೋಡಿ ಇವಾಗ ಕೀರ್ತಿ ಬರ್ತಿದ್ದಂಗೆ ಶುರು ಆಯ್ತು ಇವರಿಬ್ಬರು ಆಟಗಳು. ಮತ್ತೆ ಖುಷಿ ಪೊಸೆಸಿವ್ ಆಗೋದು, ಅವ್ನಿಗೇನಾದ್ರು ಆಟ ಆಡ್ತಾಯಿದ್ರೆ ಅವನು ನನಗೂ ಬೇಕು ಅಂತ ಅನ್ನೋದು. ಹಿಂಗೆ ಅದು ಮಕ್ಕಳು ಅಂತ ಅಂದಮೇಲೆ ಅದು ಇದ್ದಿದ್ದೇನೆ. ಕೀರ್ತಿಯವರು ಬರ್ಬೇಕಾದ್ರೆ ಏನಂದ್ರು, ಬಜ್ಜಿ
ಆಮೇಲೆ ಮೆಣ್ಸಿನ್ಕಾಯಿ ಬಜ್ಜಿ ಅಲ್ಲೆಲ್ಲ ತೊಗೊಂಡ್ಬಂದ್ರಿ. ಮೊನ್ನೆ ನಾನು ಊರಿಂದ ಬರ್ತಾ ತೊಗೊಂಬಂದಲ್ಲ ಬಜ್ಜಿ, ಅದು ನಮ್ಮಿಬ್ರಿಗೂ ಇಷ್ಟ ಆಗ್ಬಿಟ್ಟಿದೆ, ತುಂಬ ಇಷ್ಟ. ಸೊ ಅದಕ್ಕೋಸ್ಕರ ನಾವು ಇವಾಗ ತೊಗೊಂಡು ಕೀರ್ತಿಯವರು ತೊಗೊಂಡು ಬಂದರು. ಸೈಡ್ಸಿಗೆ ಇರುತ್ತೆ ಬಿಡು ಅಂತ ಹೇಳ್ಕೊಂಡು. ಇನ್ನು ನಾನು ಚಪಾತಿ ಬೇಯಿಸ್ತಾಯಿದ್ದೆ, ಕೀರ್ತಿಯವರು ಚಪಾತಿ ಲಟ್ಟಿಸ್ತಾಯಿದ್ದೆ, ಅವ್ರು ಬೇಯಿಸ್ತಾಯಿದ್ರು. ಅವರು ಗ್ಯಾಸ್ ಫ್ಲೇಮ್ ನೋಡೇ ಇಲ್ಲ, ಗ್ಯಾಸ್ ಖಾಲಿಯಾಗಿ ಹೋಗ್ಬಿಟ್ಟಿದೆ. ಸದ್ಯ ನನ್ನ ಪುಣ್ಯಕ್ಕೆ ಏನಂತಂದರೆ ಗ್ಯಾಸ್ ಬಂದಿದ್ದೆ ಅವತ್ತು. ಇವಾಗ ಗ್ಯಾಸ್ ಬುಕ್ ಮಾಡಿದ್ರೆ ಬೇರೆ ಬರೋದಿಲ್ವಲ್ಲ ಬೇಗ. ಗ್ಯಾಸ್ ಬಂದು 25 ದಿನಕ್ಕೆ ಬುಕ್ ಮಾಡಬೇಕಂತೆ, ನಾವು ಬುಕ್ ಮಾಡಿ 15 ದಿನಕ್ಕೆ ಬರುತ್ತೆ ಅಂತ ಹೇಳಿದ್ರು. ಸದ್ಯ ಹೆಂಗೋ ಇವತ್ತು ಬಂದಿತ್ತು, ಬಚಾವ್ ಅಂತ ಅಂದ್ಕೊಂಡು ಸರಿ ಅಂದ್ಬಿಟ್ಟು. ಸೊ ಅಂದರೆ ಚಪಾತಿ ಸುಡ್ತಾನೇ ಇಲ್ಲ. ಕೀರ್ತಿ ಇದೇನಿದು ಹಂಗೆ ಐತೆ ಚಪಾತಿ ಅಂದಮೇಲೆ, ಅಯ್ಯೋ ನಿಖಿತಾ ಅಂತ ಗ್ಯಾಸ್ ಖಾಲಿಯಾಗಿದೆ ಅಂದಮೇಲೆ ಗ್ಯಾಸ್ ಫಿಕ್ಸ್ ಮಾಡಿ ಎಲ್ಲರೂ ಊಟ ಮಾಡಿದ್ವಿ ಫ್ರೆಂಡ್ಸ್. ಇವತ್ತಿನ ದಿನ ಹಿಂಗೆ ಕಳೆದು ಎಲ್ಲರೂ ಊಟ ಮಾಡಿ ಆಮೇಲೆ ಮಕ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಒಂದು ಸ್ವಲ್ಪ ಹೊರಗಡೆ ಹೋಗಿ ಆಂಪಿಥಿಯೇಟರ್ ಆಟ ಆಡಿಸ್ಕೊಂಡು ರಾತ್ರಿ 11 ಗಂಟೆ 11:30 ಮನೆಗೆ ಬಂದ್ವಿ. ಹಿಂಗಿತ್ತು ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ. ಸಿಗೋಣ ಮತ್ತೆ ಇನ್ನೊಂದು ಬ್ಲಾಗಲ್ಲಿ. ಥ್ಯಾಂಕ್ ಯು.